ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಆರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾವಿವತ್ತು ಭೈರತಿ ರಣಗಲ್ ಮೂವಿದು ರಿವ್ಯೂ ಮಾಡಾಕತ್ತೀವಿ. ಇನ್ನು ಈ ಭೈರತಿ ರಣಗಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಈ ಮೂವಿ ಮಫ್ತಿ ಮೂವಿದು ಪ್ರಿಕ್ವೆಲ್ ಅಂತಲೂ ಹೇಳ್ಬೋದು. ಆ ಮಫ್ತಿ ಮೂವಿ ಒಳಗೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಐತಿ, ಅದೇ ಭೈರತಿ ರಣಗಲ್. ಆ ಭೈರತಿ ರಣಗಲ್ ಹೆಂಗೆ ಪವರ್ಫುಲ್ ಕ್ಯಾರೆಕ್ಟರ್ ಆಗಿ ಬೆಳೀತು, ಅದಕ್ಕೆ ಕಾರಣ ಏನು ಅಂತ ಈ ಮೂವಿ ಒಳಗೆ ಹೇಳ್ಯಾರ. ಈ ಮೂವಿದು ಡೈರೆಕ್ಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಡ್ಸೇ ಇಲ್ಲ ಬೈ. ನರ್ತನ್ ಅವರು ಈ ಮೂವಿನ ಡೈರೆಕ್ಷನ್ ಮಾಡ್ಯಾರ. ಅವ್ರ ಡೈರೆಕ್ಷನಿಗೆ ಒಂದು ಸೆಲ್ಯೂಟ್ ಕೊಡೋಮಿ ಇಲ್ಲಿಂದನೇ. ಇನ್ನು ಶಿವರಾಜ್ ಕುಮಾರ್ ಅವರು ಯಾಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಂತ ಫೇಮಸ್ ಆಗ್ಯಾರ ಅಂತ ಇನ್ನೊಂದು ಸಲ ಪ್ರೂವ್ ಮಾಡ್ಯಾರ ಈ ಮೂವಿ ಒಳಗೆ. ಆ ಭೈರತಿ ರಣಗಲ್ ಒಂದು ಕ್ಯಾರೆಕ್ಟ್ರಿಗೆ ಜೀವನೇ ತುಂಬ್ಯಾರ ಅಂತ ಹೇಳ್ಬೋದು, ಹಂಗೆ ಆ್ಯಕ್ಟಿಂಗ್ ಮಾಡ್ಯಾರ ಸೈ. ಇನ್ನು ಈ ಮೂವಿದು ಮ್ಯೂಸಿಕ್ ಆ್ಯಂಡ್ ಡೈಲಾಗ್ಸ್ ಬಗ್ಗೆ ಮಾತಾಡೋದಿದ್ರೆ, ಇನ್ನು ಡೈಲಾಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಡೈಲಾಗ್ಸ್ ಅದಾವೆ. ಪ್ರತಿ ಡೈಲಾಗ್ಸ್ಗೂ ನಿಮ್ಗೆ ಗೂಸ್ ಬಂಪ್ಸ್ ಅಂತೂ ಬಂದೇ ಬರ್ತೈತಿ. ಆ ಕ್ಯಾರೆಕ್ಟ್ರಿಗೆ ಎಷ್ಟು ಶಾರ್ಪ್ನೆಸ್ ಬೇಕು, ಎಷ್ಟು ಪವರ್ ಐತೆ ಆ ಕ್ಯಾರೆಕ್ಟ್ರಿಗೆ, ಅಷ್ಟೇ ಡೈಲಾಗ್ಸ್ ಅದಾವು. ಎಷ್ಟು ಓವರಾಗೂ ಮಾಡಿಲ್ಲ, ಅಷ್ಟು ಕಡಿಮೆ ಆಗೂ ಮಾಡಿಲ್ಲ, ಎಷ್ಟು ಬೇಕು ಅಷ್ಟು ಐತಿ. ಇನ್ನು ಮ್ಯೂಸಿಕ್ ಅಂತ ಹೇಳ್ಬೇಕಂದ್ರೆ ಮೋಸ್ಟ್ ಒಂದು ಇಂಪ್ಯಾಕ್ಟ್ ಇರೋದೇ ಈ ಮೂವಿ ಒಳಗೆ ಅದ್ರ ಮ್ಯೂಸಿಕ್ ಅಂತಲೂ ಹೇಳ್ಬೋದು. ಹಂಗೈತಿ ಮ್ಯೂಸಿಕ್, ಎಷ್ಟು ಬೇಕು ಅಷ್ಟೇ ಐತಿ, ಜಾಸ್ತಿ ಏನಿಲ್ಲ ಇದ್ರೊಳಗೆ. ಇನ್ನು ಈ ಮೂವಿದು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಮೂವಿದು ದೊಡ್ಡ ಸ್ಟ್ರೆಂತ್ ಇದ್ರ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬಹುದು. ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಬೋರ್ ಮಾಡಿಸಲ್ಲ. ಸೊ ನೆಕ್ಸ್ಟ್ ಟಾಪಿಕ್ ಬರ್ಬೇಕಂದ್ರೆ ಸ್ವಲ್ಪ ಪೇಸ್ ಕಡಿಮೆ ಐತೆ ಅನ್ನಿಸ್ತೈತಿ. ಯಾಕಂದ್ರೆ ಸ್ವಲ್ಪ ಸೀನ್ಸ್ನ ಸ್ಟ್ರೆಚ್ ಮಾಡ್ಯಾರ ಅನ್ನಿಸ್ತೈತಿ. ಇದನ್ನೆಲ್ಲನೂ ಮೇಕಪ್ ಮಾಡಿಬಿಟ್ಟಾರ ಕ್ಲೈಮ್ಯಾಕ್ಸ್ ಒಳಗೆ. ಕ್ಲೈಮ್ಯಾಕ್ಸ್ ಹೇಳ್ಬೇಕಂದ್ರೆ ಪ್ಯೂರ್ ಗೂಸ್ ಬಂಪ್ಸ್ ಬೈ. ಇನ್ನು ಈ ಮೂವಿದು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಶಿವನ್ ಅವರು ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟ್ರಿಗೆ ಜೀವಾನೇ ತುಂಬ್ಯಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಬೆಂಕಿ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಇನ್ನು ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇಗಂತೂ ಇಲ್ಲಿಂದ ಒಂದು ಸೆಲ್ಯೂಟ್. ಡೈಲಾಗ್ಸ್ ಮತ್ತು ಮ್ಯೂಸಿಕಿಗಂತೂ ಪ್ಯೂರ್ ಗೋಸ್ ಬಂಪ್ಸ್, ಏನು ಹೇಳೋಕ್ಕೂ ಆಗೋದಿಲ್ಲ. ಇನ್ನು ನೆಗೆಟಿವ್ಸ್ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫ್ ಒಳಗೆ ಫೇಸ್ ಕಡಿಮೆ ಐತೆ ಅನ್ನೋದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಈ ಮೂವಿ ಒಳಗೆ. ನೆಕ್ಸ್ಟ್ ಲೆವೆಲ್ ಕನ್ನಡ ಸಾಲಿಡ್ ಮೂವಿ ಆಗೋಕ್ಕೆ ಕಾರಣನೇ ಇವೆಲ್ಲ ಅಂತ ಹೇಳ್ಬೋದು. ಓವರಾಲ್ ಹೇಳ್ಬೇಕಂದ್ರೆ ಭೈರತಿ ರಣಗಲ್ ಮೂವಿ ಕನ್ನಡ ಇಂಡಸ್ಟ್ರಿ ಒಳಗೆ ಒಂದು ಸಾಲಿಡ್ ಮೂವಿ ಅಂತ ಹೇಳ್ಬೋದು. ಇದಕ್ಕೆ ನಾ ರೇಟ್ ಮಾಡ್ಬೋದು ಅಂದ್ರೆ 4.7 ರೇಟ್ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಏನಿದ್ರು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವು ಎಷ್ಟು ರೇಟ್ ಮಾಡ್ತೀರಿ ಈ ಮೂವಿಗೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಹಂಗೆ ನಮ್ಮ ತ್ರಿಬಲ್ ಆರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಟ ಗಂಟೆ ಹೊಡೆದು ಬಿಡ್ರಿ.